ಮನೇಲಿ ಪ್ರೆಷರ್ ಆಗಿರ್ಬೋದು, ಆಫೀಸಲ್ಲಿ ಪ್ರೆಷರು, ಪ್ರೀತಿಸಿದಂಥ ಹುಡುಗಿ ಬಿಟ್ಟು ಹೋಗಿತ್ತು, ಅಥವಾ ಹೆಣ್ಮಕ್ಳೇನೋ ಮದುವೆ ಆಗಿದ್ರೆ ಗಂಡಂದ್ರು ಕೊಡೋ ಟಾರ್ಚರು, ಈ ಥರದ್ದೆಲ್ಲ ಒಳಗಿಟ್ಕೊಂಡಿರ್ತಾರಲ್ಲ. ಈಗ ಅದನ್ನ ಆಚೆ ಹಾಕ್ಲೇಬೇಕಾ? ಆಚೆ ಹಾಕದೇ ಇದ್ರೆ ಏನಾಗುತ್ತೆ? ಅನ್ಫಾರ್ಚುನೇಟ್ಲಿ ಸರಿದಾರಿಯಲ್ಲಿ ರಿಲೀಸ್ ಮಾಡೋದನ್ನ ಕಲಿದೇ ಇದ್ದಾಗ ಯಾವ ತರ ಯಾಮಾರುತ್ತೆ. ಎಷ್ಟೋ ಜನ ಅಯ್ಯೋ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಫ್ರಸ್ಟ್ರೇಷನ್ ಅಂತ ಮೈಂಡ್ ಲೆವೆಲ್ ಅಲ್ಲಿ ಯಾವುದು ಇನ್ಸ್ಟೆಂಟ್ ಪ್ಲೆಷರ್ ಕೊಡುತ್ತೆ, ವಲ್ಗರ್ ಥಾಟ್ಸ್, ಸೆಕ್ಷುವಲ್ ಥಾಟ್ಸ್, ಸೆಕ್ಷುವಲ್ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡುವಂಥದ್ದು, ಏನಾದ್ರೂ ಒಂದು ಮಾಡ್ಬಿಡೋಣ, ಹಿಂಗಾದ್ರೂ ಒಂದು ರಿಲೀಸ್ ಮಾಡ್ಬಿಡೋಣ ಅಂತ ಮೆಂಟಲ್ ಲೆವೆಲ್ ಅಲ್ಲಿ ಅದನ್ನ ಮಾಡಕ್ ಶುರು ಮಾಡ್ತಾರೆ. ಇನ್ನು ಬೇರೆ ಬೇರೆ ತರದ್ದು. ಈಗ ಚಿಕ್ಕ ವಯಸ್ಸಿಂದ ಒಬ್ಬ ವ್ಯಕ್ತಿ ಇದೇ ತರದ್ದು ತುಂಬಿಕೊಂಡಿರ್ತಾನೆ. ಮನೇಲಿ ಪ್ರೆಷರ್ ಆಗಿರ್ಬೋದು, ಆಫೀಸಲ್ಲಿ ಪ್ರೆಷರು, ಪ್ರೀತಿಸಿದಂಥ ಹುಡುಗಿ ಬಿಟ್ಟು ಹೋಗಿತ್ತು, ಅಥವಾ ಹೆಣ್ಮಕ್ಳೇನೋ ಮದುವೆ ಆಗಿದ್ರೆ ಗಂಡಂದ್ರು ಕೊಡೋ ಟಾರ್ಚರು, ಈ ತರದ್ದೆಲ್ಲ ಒಳಗಿಟ್ಕೊಂಡಿರ್ತಾರಲ್ಲ. ಈಗ ಅದನ್ನ ಆಚೆ ಹಾಕ್ಲೇಬೇಕಾ? ಮೊದಲನೇ ಕ್ವಶನ್. ಆಚೆ ಹಾಕದೇ ಇದ್ರೆ ಏನಾಗುತ್ತೆ? ತುಂಬಾ ರಿಲೆವೆಂಟ್ ಕ್ವೆಶ್ಚನ್ ಸರ್ ಇದು. ಈಗ ಪ್ರಾಬಬ್ಲಿ ತುಂಬಾ ಜನಕ್ಕೆ ಓಹೋ ನಾನಿಲ್ಲಿ ಯಾಮಾರ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಸರಿಯಾಗಿ ಅದನ್ನ ರಿಲೀಸ್ ಮಾಡೋದನ್ನ ಕಲಿದೇ ಇದ್ರೆ ಈಗ ಒಳಗಡೆಯಿಂದ ನಿಮ್ಗೆ ಕ್ರಾನಿಕ್ ಸ್ಟ್ರೆಸ್ ಆಗ್ತಾ ಇದೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಫ್ರಸ್ಟ್ರೇಷನ್ ಬರ್ತಿದೆ. ಅಂದ್ರೆ ಏನು, ಬಯೋಲಜಿಕಲಿ ನೋಡಿದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಇದೆ. ಆ ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್ ಬಾಡಿಲಿ ಕ್ರಿಯೇಟ್ ಆದಾಗ ಆ ಮನುಷ್ಯ ಬದುಕಕ್ಕೆ ಕಂಡ್ಯೂಸಿವ್ ಆಗಿರೋ ಎನ್ವೈರನ್ಮೆಂಟ್ ದೇಹದಲ್ಲಿರಲ್ಲ, ಹೌದಲ್ವಾ? ಸ್ಟ್ರೆಸ್ ಹಾರ್ಮೋನ್ಸ್ ವಿಪರೀತವಾಗಿ ರಿಲೀಸ್ ಆದಾಗ. ಬಟ್ ದೇಹ ಸರ್ ಇದು ಎಂಥ ಅದ್ಭುತವಾದಂತಹ ಟೂಲ್ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದು ಅದಕ್ಕೆ ಕಾಂಪನ್ಸೇಟ್ ಮಾಡ್ಕೊಳ್ಳೋಕೆ ಬೇರೆ ಕಡೆಯಿಂದ ಗುಡ್ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ಅಂದ್ರೆ ಪಾಸಿಟಿವ್ ಎನ್ವೈರನ್ಮೆಂಟ್ ಅನ್ನ ಹೇಗಾದ್ರೂ ಒಂಥರ ಪಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಸರಿದಾರಿಯಲ್ಲಿ ರಿಲೀಸ್ ಮಾಡೋದನ್ನ ಕಲಿದೇ ಇದ್ದಾಗ ಯಾವ ತರ ಯಾಮಾರುತ್ತೆ. ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ. ಎಷ್ಟೋ ಜನ ಅಯ್ಯೋ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಫ್ರಸ್ಟ್ರೇಷನ್ ಅಂತ ಮೈಂಡ್ ಲೆವೆಲ್ ಅಲ್ಲಿ ಯಾವುದು ಇನ್ಸ್ಟೆಂಟ್ ಪ್ಲೆಷರ್ ಕೊಡುತ್ತೆ, ವಲ್ಗರ್ ಥಾಟ್ಸ್, ಸೆಕ್ಷುವಲ್ ಥಾಟ್ಸ್, ಸೆಕ್ಷುವಲ್ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡುವಂಥದ್ದು, ಅಥವಾ ಅಯ್ಯೋ ನನ್ಗೆ ಯಾವ್ದಾದ್ರೂ ಒಂದು ಅಫೇರ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಒಂದಾದ್ಮೇಲೆ ಒಂದು ಅಂದ್ರೆ ಆ ಇನ್ಸ್ಟೆಂಟ್ ಪ್ಲೆಷರ್ ಸಿಕ್ಕೇನೋ ಒಂದು ರಿಲೀಫ್ ಅನ್ಸುತ್ತಲ್ಲ ಅವ್ರಿಗೆ. ಇಲ್ಲಿ ಓವರ್ಲೋಡ್ ಆಗಿ ಬಸ್ಟ್ ಆಗ್ತಾ ಇದೆ ತಲೆ. ಸೊ ಏನಾದ್ರೂ ಒಂದು ಮಾಡ್ಬಿಡೋಣ, ಹಿಂಗಾದ್ರೂ ಒಂದು ರಿಲೀಸ್ ಮಾಡ್ಬಿಡೋಣ ಅಂತ ಮೆಂಟಲ್ ಲೆವೆಲ್ ಅಲ್ಲಿ ಅದನ್ನ ಮಾಡಕ್ ಶುರು ಮಾಡ್ತಾರೆ. ಇನ್ನು ಬೇರೆ ಬೇರೆ ತರದ್ದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಆ ಇನ್ಸ್ಟೆಂಟ್ ಪ್ಲೆಷರ್, ಯಾಕಂದ್ರೆ ಇಲ್ಲಾಂದ್ರೆ ಅವ್ನು ಬದುಕಕ್ಕೆ ಆಗಲ್ಲ ಆ ಒಂದು ಕುದಿತಾ ಇರೋ ಎನ್ವೈರನ್ಮೆಂಟ್ ಅಲ್ಲಿ. ಅಂದ್ರೆ ಒಳಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅಥವಾ ಈ ತರದ ಸಮಸ್ಯೆಗಳಿದ್ದಾಗ ಇದನ್ನ ಡೈವರ್ಟ್ ಮಾಡ್ಕೊಳ್ಳಕ್ಕೆ ಮೈಂಡ್ ಲೆವೆಲ್ ಅಲ್ಲಿ ಅಕ್ರಮ ಸಂಬಂಧಗಳು ಇಟ್ಕೊಳ್ಳೋದು ಇದಕ್ಕೆ ಒನ್ ಆಫ್ ದ ಥಿಂಗ್ಸ್. ಆ ಪ್ಲೆಷರ್ ಬರ್ಲಿ, ಪ್ಲೆಷರ್. ಹೌದು. ಆಮೇಲೆ ಈಗ ಪಾರ್ನ್ ಅಡಿಕ್ಷನ್, ಅದೊಂದು ಕೆಲವರು ಬೆಳಗ್ಗೆ ತಕ್ಷಣ ನೋಡೋದು, ರಾತ್ರಿ ಮಲ್ಮೂರ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು, ಯಾವಾಗ್ಲೂ ನೋಡೋದು. ಆಮೇಲೆ ಕೆಟ್ಟ ವ್ಯಸನಗಳು, ಈಗ ಸಿಗರೇಟು, ಅದು ಬಾಡಿ ಲೆವೆಲ್ ಅಲ್ಲಿ. ಕರೆಕ್ಟ್, ಹೌದು. ಅಂದ್ರೆ ನನ್ನ ಬಾಡಿ ಹಾಳಾದ್ರೂ ಯಾಕಂದ್ರೆ ಬಾಡಿಲಿ ನೋಡಿ, ಈಗ ಡಿಪ್ರೆಷನ್, ನೆಗೆಟಿವ್ ಎನ್ವೈರನ್ಮೆಂಟ್ ಅಂದ್ರೆ ಅದು ಕೇವಲ ಮೈಂಡ್ ಲೆವೆಲ್ ಅಲ್ಲಿ ನರ್ವ್ಸ್ಗೆ ಹೋಗುತ್ತೆ. ನರ್ವಸ್ ಸಿಸ್ಟಮ್ ಅಂದ್ರೆ ಏನೋ ಬಾಡಿ ಜರ್ಜರಿತ ಆಗುತ್ತೆ. ಆಗ್ತಾ ಇಲ್ಲ ನನ್ಗೆ ಅಂತ ನಾವು ಹೆಂಗ್ ಆಡ್ತೀವಿ ದೇಹದಲ್ಲಿ, ಅವಾಗ ಏನ್ ಮಾಡುತ್ತೆ ಬಾಡಿ ಲೆವೆಲ್ ಇಂದ ಅದನ್ನ ಪುಷ್ ಮಾಡಕ್ಕೆ ಸ್ಮೋಕ್ ಮಾಡಿ ನನ್ನ ಲಂಗ್ಸ್ ಹಾಳಾದ್ರೂ ಪರವಾಗಿಲ್ಲ, ಹಾಯ್ ಅಂತ ಅನ್ಸಿದ್ರೆ ಸಾಕು, ಕಾರ್ಡ್ಸ್ ಆಡಿ ನನ್ನ ದುಡ್ಡೆಲ್ಲ ವೇಸ್ಟ್ ಆದ್ರೂ ಪರವಾಗಿಲ್ಲ, ಒಂದು ಮೋಜ್ ಸಿಕ್ಕಿದ್ರೆ ಸಾಕು. ಇದು ಇನ್ನೂ ಒಂದಿರ್ಬೋದು. ಇವಾಗ ನಾವ್ ಏನ್ ಹೇಳ್ದೆ, ಈಗ ನೀವು ಈಗ ಅನೈತಿಕ ಸಂಬಂಧಗಳು ಇಟ್ಕೊಳ್ಳೋದು ಬಾಡಿ ಲೆವೆಲ್ ಅಲ್ಲಿ, ಈಗ ಸಿಗರೇಟು, ಸ್ಮೋಕಿಂಗು, ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದು, ಈ ತರದೆಲ್ಲ ಇದು ಆದ್ರೆ ಇನ್ನೊಂದು ಪ್ಯಾಟರ್ನ್ ಹೇಳ್ತೀವಿ ನಿಮ್ಗೆ. ಈಗ ಒಬ್ಬ ಗಂಡ ಹೆಂಡತಿ ಮಕ್ಕಳು ಮನೇಲಿ ಪಾಪ ಎಲ್ಲ ಪ್ರೀತಿಸ್ತಾರೆ. ಹೌದು. ಅಪ್ಪ ಆಫೀಸ್ಗೆ ಹೋಗ್ಬೇಕಂದ್ರೆ ಹೆಂಡತಿ ಗಂಡಂಗೆ ಮಕ್ಕಳು ಪ್ರೀತಿಯಿಂದ ಬಂದ್ ಮಾತಾಡೋದು, ನೀಟಾಗಿ ಕಳಿಸ್ಕೊಡ್ತಾರೆ. ಅವನ್ ಆಫೀಸಿಗೆ ಹೋಗಿ ಅಲ್ಲಿ ಆಫೀಸ್ ಸ್ಟ್ರೆಸ್, ಬಾಸ್ ಪ್ರೆಷರ್, ಮನೆಗೆ ಬಂದ್ಬಿಟ್ಟು ಸಾಯಂಕಾಲ ಹೆಂಡತಿ ಮೇಲೆ ರೇಗೋದು, ಮಕ್ಕಳ ಮೇಲೆ ರೇಗೋದು. ಅದು ಭಾವನಾತ್ಮಕವಾಗಿ ಇಮೋಷನಲ್ ರಿಲೀಸ್. ಅಂದ್ರೆ ಇದೆಲ್ಲ ಒಂದೇ, ಬೇರೆ ಬೇರೆ ಲೆವೆಲ್. ಎಕ್ಸಾಕ್ಟ್ಲಿ. ನನಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಚೂಸ್ ಮಾಡ್ಕೊಂಡ್ಬಿಡೋದು. ಕಾರ್ಡ್ಸ್ ಆಡೋದು, ಕ್ಲಬ್ಗೆ ಹೋಗಿ ಅಲ್ಲಿ ಏನೋ ಪ್ಲೆಷರ್ ಸಿಗ್ತಾ ಇದೆ, ಪ್ಲೆಷರ್. ಇನ್ನೊಂದು ಮನೆಯಲ್ಲೂ ನಡೀತಿದೆ, ಏನದು ಮೊಬೈಲ್. ಎಸ್, ಡೋಪಮಿನ್ ಹಿಟ್ ಆಗುತ್ತೆ. 10 ಸೆಕೆಂಡ್ಗೂ ಬೇರೆ ಬೇರೆ ಇನ್ಫಾರ್ಮೇಶನ್ ಇದ್ದಾಗ ಅಡಿಕ್ಟ್ ಆಗ್ಬಿಡುತ್ತೆ ಬ್ರೇನು. ಯಾಕೆ? ನಿನಗೆ ಒಳಗಡೆ ಸಮಾಧಾನಕರವಾದ ಮನಸ್ಥಿತಿ ಇಲ್ಲ. ಏನೋ ನೋಡ್ತಾ ಇದ್ದಾಗ ನಿನಗೆ ಆ ಡೋಪಮಿನ್ ಅಡಿಕ್ಷನ್ ರಿಲೀಸ್ ಆದಾಗ ಏನೋ ಹಾಯ್ ಅನ್ಸುತ್ತೆ. ಸರ್, ನೀವು ಒಂದು 2 ದಿನ ಇಂಟರ್ನೆಟ್ ಆಫ್ ಮಾಡ್ಬಿಟ್ರೆ ಒಂಥರ ಆಗಲ್ಲ ನಮ್ಗೆ, ತಡ್ಕೊಳಕ್ಕೆ ಅನ್ನೋ ತರ ಆಗೋ ತರದ ಒಂದು ಪರಿಸ್ಥಿತಿ ಬರ್ತಾ ಇರೋದು. ಅಫ್ಕೋರ್ಸ್ ಅಡಿಕ್ಷನ್ ಇಂದನೂ ಇದು ಬರ್ತಿದೆ, ಬಟ್ ಈ ರಿಲೀಸ್ ಇಲ್ಲದೆ ಆ ತರ ಅದನ್ನ ಮಾಡ್ತಾ 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 ವ್ಯಸನಗಳು ಅಥವಾ ಅಡಿಕ್ಷನ್ನು ಅಥವಾ ದುಡ್ಡು, ದೇಹ ಹಾಳಾದ್ರೂ ಪರವಾಗಿಲ್ಲ, ನಾನು ಕುಡ್ದು ಸತ್ತೋದ್ರೂ ಪರವಾಗಿಲ್ಲ, ನನಗೆ ಆ ಮಜಾ ಸಿಗ್ಬೇಕು. ಅದಕ್ಕೆ ಯಾಕೋ ಕುಡ್ದು ಸಾಯ್ತಿ ಅಂದ್ರೆ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಲೋ, ನೋವು ತಡ್ಕೊಳಕ್ ಆಗ್ತಾ ಇಲ್ಲ, ಒಳಗಡೆ ನೋವು ಅಂತ
ಸುಮ್ನೆ ಬಾಯಿ ಮಾತಾಗ ಹೇಳೋರು ಕೇಳಿದೀವಿ ನಾವು. ಅಂದ್ರೆ ಏನು, ಅವನು ಅಡಿಕ್ಷನ್ ಆಗಿದಾನ ಅನ್ನೋದಕ್ಕಿಂತ ಜಾಸ್ತಿ ಅವನು ಯಾವುದೋ ಬೇಜಾರು, ಅಸಮಾಧಾನ, ಕೊರಗು, ಟ್ರಾಮಾ, ಬೇಸರವನ್ನ ಬರ್ಸಕ್ಕಾಗದೆ ಹಿಡ್ದಿರೋ ಅಡ್ಡದಾರಿ ಅಂತ ನಮ್ಗೆ ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಪನ್ ಆಗಿ ಅವರೇ ಹೇಳ್ತಾರೆ. ನೀವ್ ಹೇಳಿದ ಎಕ್ಸಾಂಪಲ್ ಇಮೋಷನಲ್ ರಿಲೀಸು. ಚೆನ್ನಾಗಿ ಹಾಕಿ ಚಚ್ಬಿಡು, ಹೊಡೆದಾಕ್ಬಿಡು, ನನಗೆ ಮಾತಾಡ್ತೀನೋ ಅಂತ ಫುಲ್ ಅವ್ನಿಗೆ ಕಾಟ ಕೊಡು, 1,000 SMS ಕಳ್ಸು, ನಾನು ಸತ್ತೋಗ್ತೀನಿ ನೋಡಿ ಇವಾಗ ಅಂತ ಥ್ರೆಟ್ ಮಾಡು, ಅವ್ರ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೋ, ಅಥವಾ ಸ್ವಿಚ್ ಆಫ್ ಆಗ್ಬಿಡು, ಯಾರನ್ನೂ ಮಾತಾಡ್ಸಲ್ಲ, ಯಾರೂ ಬೇಡ, ನಂಗೇನೂ ಇದೆಲ್ಲ ಅಂತ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡೋ ಇಲ್ಲ ನನ್ನ ಲೈಫೇ ಸರಿ ಇಲ್ಲ ಅನ್ಕೊಂಡೋ ಇದಾಗ. ಆಸ್ ಎ ಥೆರಪಿಸ್ಟ್ ನಾನು ಇನ್ನೊಂದು ಆ್ಯಂಗಲ್ ಹೇಳಬೇಕು. ಇಂಡೈರೆಕ್ಟ್ಲಿ ಇನ್ಫ್ಲುಯೆನ್ಸಸ್, ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ಕೊ. ಎಲ್ಲೆಲ್ಲಿ ಯಾವ್ದಾದ್ರು ನೆಗೆಟಿವ್ ಇದೆಯೋ ಅಟ್ರಾಕ್ಟ್ ಮಾಡ್ಕೊಂಡು ನಂಗೆ ಅದರಿಂದ ಆಯ್ತು, ಇದರಿಂದ ಆಯ್ತು, ಅಲ್ಲೋದೆ ಅದಕ್ಕಾಯ್ತು, ಇದು ಅಟ್ರಾಕ್ಟ್ ಮಾಡಿದ್ರೆ ಅದಕ್ಕಾಯ್ತು ಅಂತ ಒಟ್ನಲ್ಲಿ ಬ್ಲೇಮ್ ಮಾಡೋದು, ಬ್ಲೇಮ್ ಮಾಡಿ ಆ ಪ್ಲೆಷರ್ ಸಿಗುತ್ತಲ್ಲ, ನೀವು ಎಸ್ಕೇಪ್ ಆಗಕ್ಕೆ ಒಂದು ದಾರಿ ಇಟ್ಕೊಳ್ಳಿ. ಎಸ್, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಈಗೋ ಅನ್ನೋದನ್ನ ಹೇಳಿದೆ. ಅಲ್ಲಿಂದ ಇದೆಲ್ಲ ಕನೆಕ್ಟೆಡ್ ಆಗುತ್ತೆ, ಐಡಿಯಾನೂ ಇರಲ್ಲ. ಸೊ ಇದು ಸರಿಯಾಗಿ ರಿಲೀಸ್ ಬರ್ದೇ ಇದ್ದಾಗ ಆಗುವಂತ ನೆಗೆಟಿವ್ ಪಾತ್ ಆಫ್ ರಿಲೀಸ್, ಅನ್ಫಾರ್ಚುನೇಟ್. ಎಲ್ಲಿಂದ ಎಲ್ಲಿ ಅಲ್ಲ ಸರ್? ಮತ್ತೆ ಇನ್ ಕೆಲವರಿಗೆ ಒಂದ್ ಬಿಹೇವಿಯರ್ ಇರುತ್ತೆ, ನಾವು ನಾರ್ಸಿಸ್ ಬಿಹೇವಿಯರ್ ಅಂತ ಕರಿತೀವಿ. ಈಗ ನೀವು ನನಗೆ ಕೆಣಕೋದು, ಆಮೇಲೆ ನೀವೇ ಸರಿ ಇಲ್ಲ ಓಕೆ, ಇವಾಗ ನೀವು ನಿಮ್ ಮನೆಗೆ ಕರೆತು ನಮ್ಗೆ ಒಳ್ಳೆ ಊಟ ಹಾಕ್ರ, ನನಗೆ ಒಳ್ಳೆ ಊಟ ಹಾಕ್ರ ಅಂತ ಇಟ್ಕೊಳ್ಳಿ, ಹೋಳಿಗೆ ಅಂತೆ ಅದಂತೆ ಇದಂತೆ ಎಲ್ಲ ತಿನ್ಬಿಡ್ತೀನಿ. ಪಾಪ ನೀವು ತುಂಬಾ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ದೀರ. ಓಕೆ, ನಾನ್ ಸಡನ್ ಆಗಿ ಹೋಗ್ಬೇಕಂದ್ರೆ ಎಷ್ಟು ಖಾರ ಇಟ್ಬಿಟ್ಟಿದಾರ, ನಾನ್ ಬದುಕಕ್ಕಾಗತ್ತ ಅಂತ ಒಂದ್ ಮಾತ್ ಅನ್ಬಿಟ್ರೆ ಆಯ್ತಾ, ಒಂದ್ ಮಾತ್ ಅನ್ಬಿಟ್ರೆ ನನಗೇನೋ ಖುಷಿ. ಹೌದು, ಎಕ್ಸಾಕ್ಟ್ಲಿ ಆಯ್ತಾ, ನನಗೇನೋ ಖುಷಿ. ಇದು ನಾರ್ಸಿಸ್ ಬಿಹೇವಿಯರ್. ಒನ್ ಆಫ್ ದೆಮ್. ಈ ಬಿಹೇವಿಯರ್ಗಳು ಇದರಿಂದ ಬರುತ್ತಾ ಅಥವಾ ಬೈ ಬರ್ತ್ ಇರುತ್ತಾ ಸರ್? ಬೇರೆಯವ್ರನ್ನ ಅಣಗಿಸಿ ಜಾಯ್ ತಗೊಳ್ಳೋವಂಥದ್ದು, ಯಾವಾಗ್ಲೂ ಕೆಣಕ್ ಹುಡುಕಿ ಸಮಾಧಾನ ತಗೊಳ್ಳೋದು, ನೀನ್ ಸರಿ ಇಲ್ಲ, ನಾನು ನಿನ್ಕಿಂತ ಚೆನ್ನಾಗಿದ್ದೀನಿ ಅಂತ ಪ್ರೂವ್ ಮಾಡಕ್ ಹೋಗಿ ಆ ಸಂತೃಪ್ತಿ ತಗೊಳ್ಳೋದು, ಇದೆಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್ ಆಫ್ ಒಳಗಡೆ ಇರುವಂತ ಕಸ ಗಲೀಜಿಂದಾನೇ ಆಗ್ತಾ ಇರೋದು. ಖಂಡಿತ ಹೌದು. ನಾನು ಆಗ್ಲೇ ಹೇಳ್ದಾಗೆ ಇದು ಡಿಪ್ರೆಷನ್ ಡೆಫಿನೇಷನ್ ಬರುತ್ತೆ ಅಂತ ನಾವು ಮಾತಾಡ್ತಾ ಇಲ್ಲ. ಮನಸ್ಸು ಸೂಕ್ಷ್ಮ ಆದಾಗ, ಮಾನಸಿಕ ಆರೋಗ್ಯ ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಾಗ ಬರುವಂತ ಬೇರೆ ಬೇರೆ ರೂಪಾಂತರಗಳು ಇವೆಲ್ಲ. ನಾರ್ಸಿಸ್ ಮೇಲೆ ಒಂದು ಪಾಡ್ಕಾಸ್ಟ್ ಮಾಡಬೇಕು, ಖಂಡಿತ ಮಾಡಿ. ಮನೆಯಲ್ಲೂ ಇದಾರೆ ಈ ನಡುವೆ, ಸೊ ಮಾಡ್ಬೇಕು. ಹೌದು ಸರ್, ಎಸ್. ಈಗ ಡಿಪ್ರೆಷನ್ ಇರ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ ಹಾಗಾದ್ರೆ? ಈಗ ಅವ್ರ ಬಿಹೇವಿಯರ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್, ಇದೆಲ್ಲ ಉದಾಹರಣೆಗಳು, ಹೀಗೆ ಇರ್ಬೇಕು ಅವರೆಲ್ಲ ಅಂತಿಲ್ಲ. ಸಡನ್ ಆಗಿ ಟ್ರಿಗರ್ ಆಗ್ಬಿಡೋದು, ಆರಾಮಾಗಿ ಮಾತಾಡ್ತಾ ಇರ್ತಾರೆ, ಸಡನ್ ಆಗಿ ಟ್ರಿಗರ್ ಆಗ್ಬಿಡ್ತಾರೆ, ಕಂಟ್ರೋಲ್ಗೆ ಸಿಗಲ್ಲ. ಅಥವಾ ಸಡನ್ ಆಗಿ ಮಾತಾಡ್ತೀನಿ, ತೀರಾ ಅಳ್ತಾರೆ ಅಂದ್ರೆ ಗಂಟೆಗಟ್ಲೆ, ಅಯ್ಯೋ ಯಾರೋ ಏನೋ ಚೆನ್ನಾಗಿ ಚಚ್ಚು ಹೊಡೆದಾಕ್ಬಿಟ್ಟಿದಾರೇನೋ ಅನ್ನೋ ಲೆವೆಲ್ಗೆ, ನನ್ನ ಮೇಲೆ ಅಷ್ಟು ಲೆವೆಲ್ಗೆ ದೌರ್ಜನ್ಯ ಆಗಿದೆಯೇನೋ ಅನ್ನೋ ಲೆವೆಲ್ಗೆ ಸಡನ್ ಆಗಿ ವಿಪರೀತವಾಗಿ ಅಳೋದು. ಅಥವಾ ಬೇರೆಯವ್ರಿಗೂ ಬರ್ಡನ್ ಅನ್ಸುತ್ತೆ ಅವ್ರ ಸುತ್ತಮುತ್ತ ಇದ್ರೆ, ಅಯ್ಯೋ ಯಾಕಾದ್ರೂ ಇದಾರಪ್ಪ ಇವರು, ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ. ಅಂದ್ರೆ ಅವರಲ್ಲಿ ಎಷ್ಟು ಚಡಪಡಿಕೆ ಇರುತ್ತೆ, ಅಸಮಾಧಾನ ಇರುತ್ತೆ, ಒಂದು ಅವ್ಯವಸ್ಥೆ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ಅವ್ರ ಬಿಹೇವಿಯರ್ ಅಲ್ಲಿ ಅವರು ಸಮಾಧಾನವಾಗಿ ಆ ಒಂದು ಆಕ್ಷನ್ ಬಿಹೇವಿಯರ್ ಅಲ್ಲಿ ಇರಲ್ಲ, ಬೇರೆಯವ್ರಿಗೂ ಇರಕ್ ಬಿಡಲ್ಲ. ಅಂಡ್ ಯಾವಾಗ್ಲೂ ಏನೋ ಬರ್ಡನ್ ಕ್ಯಾರಿ ಮಾಡ್ತಾ ಇದೀನಿ ನಾನು, ಏನೋ ಸರಿ ಹೋಗಿಲ್ಲ, ನನ್ನ ನಿರ್ಧಾರ ತಗೊಂಡಿದ್ದು ಯಾವುದೋ ಸರಿ ಹೋಗಿಲ್ಲ ಅನ್ನೋ ಬಿಹೇವಿಯರ್ ಇರ್ಬೋದು. ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಇನ್ನು ಅವರ ಸುತ್ತಮುತ್ತ ಇರೋ ಎನರ್ಜಿನ ನಾವು ನೋಡ್ಲೇಬೇಕು. ಅಂದ್ರೆ ಏನೋ ಅವ್ರು ರೂಮ್ ಹೇಗೆ ಇಟ್ಕೊಂಡಿದ್ದಾರೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಕಸ ಗಲೀಜ್ ನೋಡ್ಬಿಟ್ರೆ ನಮ್ಗೊಂದ್ ಸೆಕೆಂಡ್ ತಲೆನೇ ಸುತ್ತ ಬಂದ್ಬಿಡುತ್ತೆ. ಇದೇನಿದು, ಮೊನ್ನೆ ತಿಂದಿದ್ದು ಯಾವ್ದೋ ಚಿಪ್ಸ್ ಪ್ಯಾಕೆಟ್ ಇಂದ ಹಿಡ್ಕೊಂಡು ಹೋದ್ವಾರ ತಿಂದಿದ್ದು ನಿನ್ ಮಸಾಲೆ ದೋಸೆ ಕಟ್ಟಿಸ್ಕೊಂಡ್ ಬಂದ್ಯಲ್ಲ, ಅದ್ರದ್ದು ಪೇಪರ್ ಮಂಚದಡೆ ಇಟ್ಕೊಳ್ಳೋವರೆಗೂ ಹಿಂಗೆ ಗಬ್ಬು ನಾರ್ತಾ ಇದೆ, ನೀನ್ ಹಂಗೆ ಹೆಂಗ್ ಮಲ್ಗಿದ್ಯಾ ಅಂತ ಹೇಳ್ತಾರೆ ಮನೇಲಿರೋರು. ಪಾಪ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ಸಂಸ್ಕಾರವಂತರಾಗಿರ್ತಾರೆ, ಎಷ್ಟೋ ದಿನ ಸ್ನಾನ ಮಾಡಿರಲ್ಲ, ಬಟ್ಟೆ ಬದಲಾಯಿಸಿರಲ್ಲ, ಅಲ್ಲುಜ್ಜು ಅಂದ್ರೆ ಅವ್ರಿಗೆ 2 ಗಂಟೆ 3 ಗಂಟೆ ಮಧ್ಯಾಹ್ನ ಆದ್ರೂ ಮೂಡೇ ಇರೋದಿಲ್ಲ. ಆತರ ತುಂಬಾ ವಿಚಿತ್ರವಾಗಿ ಅವ್ರಿಗೆ ಶೇವಿಂಗ್ ಕಟಿಂಗ್ ಮಾಡ್ಸಕ್ಕೂ ಇಂಟ್ರೆಸ್ಟ್ ಇರಲ್ಲ. ಹಂಗಂದ್ರೆ ಆ ತರದವರೆಲ್ಲ ಡಿಪ್ರೆಷನ್ ಇದ್ದಾರೆ ನಾ ಹೇಳ್ತಲ್ಲ. ಆದ್ರೆ ಅವ್ರನ್ನ ಅವ್ರು ನೋಡ್ಕೊಳ್ಳೋ ರೀತಿ, ಸುತ್ತ ಇರೋ ರೀತಿ ಇನ್ನೊಂದು ಆಂಗಲ್ ಹೊಟ್ಟೋಗುತ್ತೆ. ಕೆಲವು ಸತಿ ಬಸ್ ಮನೆಗೆ ಹೋದ್ರೆ ಗಂಟೆಗಟ್ಲೆ ಆಚೆನೆ ಬರಲ್ಲ. ಶವರ್ ಮಾಡ್ಕೊಳ್ತಾ ಇದ್ರೆ ನೀರ್ ಗಳಗಳ ಹೋಗ್ತಾನೆ ಇರುತ್ತೆ, ನಾನು ಇನ್ನೂ ಕ್ಲೀನ್ ಆಗೇ ಇಲ್ಲ ಅಂತ ಅನ್ಸ್ತಾ ಇರುತ್ತೆ. ಟಾಯ್ಲೆಟ್ಗೆ ಹೋದ್ರೆ ಅಲ್ಲೇ ಏನೋ ಝೋನ್ ಔಟ್ ಆಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟಿರೋ ತರ. ಅಲ್ಲ, ಅದು ಓಕೆನಾ ಅಥವಾ ಅಬ್ನಾರ್ಮಲ್? ಸರ್ ಖಂಡಿತ ಗಂಟೆಗಟ್ಲೆ ಬಾತ್ರೂಮ್ ಅಲ್ಲಿ ಇರೋದು ಇದೆಲ್ಲ ಬೇರೆ ಏನನ್ನೋ ಖಂಡಿತ ತೋರ್ಸುತ್ತೆ ಸರ್. ನಾನು ಯಾಕೆ ಗೊತ್ತಾ ಹೇಳಿದ್ದು, ಎಸ್, ಶಾರುಖ್ ಖಾನ್ ಒಂದ್ಸರಿ ಸ್ನಾನಕ್ಕೆ ಹೋದ್ರೆ 4 hour ಅಂತ ಸ್ನಾನ ಮಾಡೋದು. ಶಾರುಖ್ ಖಾನ್ ಮೇ ಬಿ ನೀಡ್ಸ್ ಕೌನ್ಸಿಲಿಂಗ್ ದೆನ್. ಸೊ ಖಂಡಿತ ಹೌದು ಸರ್, ಇದೆಲ್ಲ ಒಳ್ಳೆ ಲಕ್ಷಣಗಳು. ಅಂದ್ರೆ ಸೂಕ್ಷ್ಮವಾಗಿ ನಮಗೆ
ಇದೇ ಕಾಯಿಲೆ ನಾ ಹೇಳ್ತಾ ಇಲ್ಲ, ಬೇರೆ ಬೇರೆ ಈ ತರ ಸೂಕ್ಷ್ಮ ಮನಸ್ಥಿತಿಯ ಬಗ್ಗೆ. ಯಾಕಂದ್ರೆ ಇದೆಲ್ಲದಕ್ಕೂ ಬೇರೆ ಬೇರೆ ಹೆಸರು ಕೊಡ್ಬೋದು. ಈಗ ನಾನು ಬೈಪೋಲಾರ್ ಅನ್ಬೋದು, OCD ಅನ್ಬೋದು. ಅಂದ್ರೆ ನಾವು ಟರ್ಮ್ಸ್ ಎಲ್ಲ ಹೇಳೋದಾದ್ರೆ ಬೇರೆ 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 ತರ ಹೇಳ್ತಾ ಹೋಗ್ಬೋದು ಫಿಸಿಷಿಯನ್ಸ್. ಬಟ್ ಇದ್ಯಾವುದು ಅದು ಆರೋಗ್ಯಕರ ಅಲ್ಲ ಅನ್ನೋ ನಿಟ್ಟಿನಲ್ಲಿ ನಾ ಹೇಳ್ತಾ ಇದ್ದೀನಿ. ಇನ್ನು ಅವ್ರು ಮಾತಾಡೋ ರೀತಿ ಕೇಳ್ಬೇಕು ನೀವು. ನಿಮಗೂ ಲೈಫ್ ಮೇಲೆ ಜಿಗುಪ್ಸೆ ಬರ್ಸ್ಬಿಡ್ತಾರೆ. ಈಗ ಮಾಡಿ ಏನಾಗ್ಬೇಕಾಗಿದೆ ಬಿಡು, ಈಗ ನನಗೆ ಯಾರ ಅವಾರ್ಡ್ ಕೊಡ್ತಾರೆ, ನನ್ನ ಲೈಫೇ ಮುಳುಗೋಯ್ತು, ಇನ್ನೀನ್ ಮಾತಾಡಿ ನಾನು ಏನ್ ಉದ್ಧಾರ ಆಗಿ ಬೆಳಗ್ಗೆ ನಮ್ಮ ದೇಶ ಏನ್ ಅವಾರ್ಡ್ ತಗೊಂಡ್ಬಿಡುತ್ತೆ, ಆಗೋಯ್ತು ಬಿಡು, ಮುಳುಗೋಯ್ತು, ಇನ್ನೆಲ್ಲ ಮುಂದಕ್ಕೆ ಹೊಟ್ಟೋದ್ರು, ನಾನು ಒಬ್ಬನೇ ಹಾಳಾಗಿರೋದು, ಎಲ್ಲಾ ಚೆನ್ನಾಗಿದೆ. ಅವ್ರು ಮಾತಾಡ್ತಾ ಇದ್ರೆ ಅಯ್ಯೋ ನನ್ಗೂ ಲೈಫ್ ಚೆನ್ನಾಗಿಲ್ವಾ ಅಂತ ನಮಗೂ ಅನ್ಸ್ಬಿಡ್ಬೇಕು. ಅವ್ರ ಮಾತಲ್ಲೇ ಎನರ್ಜಿನ ಕೆಳಗಡೆ ತಗೊಂಡು ಹೋಗ್ಬಿಡ್ತಾರೆ. ಆತರ ನಮ್ಗೆ ನಮ್ ಸುತ್ತಮುತ್ತಲೇ ತುಂಬಾ ಜನ ಇರ್ತಾರೆ, ನೋಡಿದೀರಾ ಸರ್? ಈಗ ನೀವು ಯಾರನ್ನೂ ಅಪ್ರಿಶಿಯೇಟ್ ಮಾಡಿ, ಎಷ್ಟು ಲಕ್ಷಣವಾಗಿದ್ದಾನೆ ಅಂತ, ಅಯ್ಯೋ ಏನ್ ಲಕ್ಷಣ ಇದೆ ಅಂದ್ಬಿಟ್ಟು ಶುರು ಮಾಡ್ಕೊಂಡ್ಬಿಡ್ತಾರೆ ಇವರು. ಸೊ ಅಲ್ಲಿ ನಮ್ಗೆ ಒಂದು ಇದು ಗೊತ್ತಾಗತ್ತೆ. ಇದು ಕೆಲವೊಂದಷ್ಟೇ ನಾನು ಸಿಂಪ್ಟಮ್ ಹೇಳ್ತಾ ಇರೋದು. ಆದ್ರೆ ಇದು ನಾನು ಹೇಳಿದಾಗೆ ಪಟ್ಟಿ ಕೊಡ್ತಾನೆ ಹೋಗ್ಬೋದು ಸರ್. ಒಬ್ರು ದೊಡ್ಡ ತಿಳಿದವರು ಹೇಳ್ತಾರೆ, ಇಷ್ಟೇ ಸಿಂಪ್ಟಮ್ ಅಂತ ಯಾವುದೇ ಮಾನಸಿಕ ಕಾಯಿಲೆ ಯಾರು ಹೇಳಕ್ಕೆ ಆಗೋದಿಲ್ಲ ಅಂತ. ಆ ತರ ಸರ್, ಅಷ್ಟು ವಿಸ್ತಾರವಾಗಿ ಇದು ಬೆಳ್ಕೊಂಡು ಹೋಗುತ್ತೆ. ಎಸ್.